ಆಲೂ ಕಡಲೆಕಾಯಿ ಉಸಲಿ. ನಮಸ್ಕಾರ ಎಲ್ಲರಿಗೂ. ಇಂದು ನಾವು ತುಂಬಾ ಸರಳವಾಗಿ ಮತ್ತು ಬೇಗ ಮಾಡಬಹುದಾದ ರುಚಿಯಾದ ಆಲೂ ಕಡಲೆಕಾಯಿ ಉಸಲಿ ಮಾಡುವ ವಿಧಾನ ನೋಡೋಣ. ಚಪಾತಿ, ಪೂರಿ ಅಥವಾ ಅನ್ನದ ಜೊತೆ ಸೂಪರ್ ಆಗಿ ಹೋಗುವ ಈ ರೆಸಿಪಿ ಮನೆಯಲ್ಲಿರುವ ಸಾಮಾನುಗಳಿಂದಲೇ ತಯಾರಿಸಬಹುದು. ಮೊದಲು ಬೇಕಾಗುವ ಸಾಮಾನುಗಳನ್ನು ನೋಡೋಣ. 3 ಆಲೂಗಡ್ಡೆ, ಅರ್ಧ ಕಪ್ ಹುರಿದ ಕಡಲೆಕಾಯಿ, 1 ಈರುಳ್ಳಿ, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಅರಿಶಿನ, ಉಪ್ಪು, 2 ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ಕೊತ್ತಂಬರಿ ಸೊಪ್ಪು. ಮೊದಲು ಆಲೂಗಡ್ಡೆಯನ್ನು ಉದುರಿಸಿ ಚಿಕ್ಕ ತುಂಡುಗಳಾಗಿ ಕತ್ತರಿಸಿ ಇಟ್ಟುಕೊಳ್ಳಿ. ಈಗ ಒಂದು ಕಡಾಯಿ ತೆಗೆದುಕೊಂಡು ಎಣ್ಣೆ ಹಾಕಿ ಬಿಸಿ ಮಾಡಿಕೊಳ್ಳಿ. ಎಣ್ಣೆ ಬಿಸಿ ಆದ ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕಿ ತಾಳಿಸಿಕೊಳ್ಳಿ. ನಂತರ ಕರಿಬೇವು ಮತ್ತು ಹಸಿಮೆಣಸಿನಕಾಯಿ ಹಾಕಿ ಸುಗಂಧ ಬರುವವರೆಗೆ ಹುರಿಯಿರಿ. ಇದಾದ ನಂತರ ಸಣ್ಣವಾಗಿ ಕತ್ತರಿಸಿದ ಈರುಳ್ಳಿ ಸೇರಿಸಿ ಲೈಟ್ ಗೋಲ್ಡನ್ ಬಣ್ಣ ಬರುವವರೆಗೆ ಹುರಿಯಿರಿ. ಈ ಸ್ಟೆಪ್ ಉಸಲಿಗೆ ತುಂಬಾ ಚೆನ್ನಾದ ರುಚಿ ಕೊಡುತ್ತದೆ. ಈಗ ಅರಿಶಿಣ ಹಾಕಿ ಮಿಕ್ಸ್ ಮಾಡಿ ಉದುರಿಸಿದ ಆಲೂಗಡ್ಡೆ ಸೇರಿಸಿ ಚೆನ್ನಾಗಿ ಕಲಸಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಿ 5 ರಿಂದ 7 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಲು ಬಿಡಿ. ಆಲೂ ಚೆನ್ನಾಗಿ ಮಸಾಲ ಹಿಡಿದ ನಂತರ ಹುರಿದ ಕಡಲೆಕಾಯಿ ಸೇರಿಸಿ. ಇದರಿಂದ ಉಸಲಿಗೆ ಕರಕರೆಯ ಟೆಕ್ಸ್ಚರ್ ಬರುತ್ತದೆ. ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ಹುರಿದರೆ ಸಾಕು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ನಿಂಬೆ ರಸ ಹಾಕಿದರೆ ರುಚಿ ಡಬಲ್ ಆಗುತ್ತದೆ. ಈಗೋ ನಮ್ಮ ಟೇಸ್ಟಿ ಮತ್ತು ಸಿಂಪಲ್ ಆಲೂ ಕಡಲೆಕಾಯಿ ಉಸಲಿ ಸರ್ವ್ ಮಾಡಲು ರೆಡಿ. ಈ ರೆಸಿಪಿಯನ್ನು ನೀವು ಖಂಡಿತ ಮನೆಯಲ್ಲ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಬೇಡಿ. ಮತ್ತೆ ಒಂದು ಹೊಸ ರುಚಿಯಾದ ರೆಸಿಪಿಯೊಂದಿಗೆ ಭೇಟಿ ಆಗೋಣ. ಧನ್ಯವಾದಗಳು.